ಸೊ ಈ ಕಡೆ ಬಂದ್ಬಿಟ್ಟು ನಿಮ್ಗೆ ನೆಲಮಂಗಲ ಜಸ್ಟ್ ಒಂದು 2.5 ಕಿಲೋಮೀಟರ್ ಇಲ್ಲಿಂದ. ಸೊ ನೆಲಮಂಗಲ ಸಿಟಿ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ರಿಲಯನ್ಸ್ ಮಾರ್ಟ್ ಇಂದ ಎವ್ರಿಥಿಂಗ್ ಇಸ್ ವೆರಿ ನಿಯರ್. BA ಮಾಡಿ ಈ ಖಾತಾ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ, ಬ್ಯಾಂಕ್ ಲೋನ್ ಆಗುತ್ತೆ ನಿಮಗೆ, ಅಂಡ್ ಖಾತಾನು ಎಲ್ಲ ರೆಡಿ ಇದೆ ನಿಮಗೆ. ಈ ಒಂದು ನಿಮ್ಗೆ ಎಮ್ಯುನಿಟೀಸ್ ಅಷ್ಟೇ, ನಿಮಗೆ ದೇರ್ ಇಸ್ ನೋ ಕಾಂಪ್ರಮೈಸ್. ವಾಟರ್ ಕನೆಕ್ಷನ್ ಆಗಿರ್ಬೋದು, ನಿಮಗೆ STP ಆಗಿರ್ಬೋದು, ಅಂಡ್ ಡಿಮಾರ್ಕೇಶನ್ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ಲೀಟ್ ಆಗಿ. ಸೊ ಮನೆ ಕಟ್ಕೊಳ್ಳೋಕೆ ಸೂಕ್ತವಾದ ಜಾಗ ಇದು. ಅಂಡ್ ರೋಡ್ ಕನೆಕ್ಟಿವಿಟಿ ಆಗಿರ್ಬೋದು, ನಿಮ್ಗೆ ಇಲ್ಲ ಒಂದು 800 ಮೀಟರ್ಸ್ ಹೋದ್ರೆ ನಿಮ್ಗೆ ಬಸ್ ಕನೆಕ್ಷನ್ ನಿಮ್ಗೆ ಗೊತ್ತು, BMTC ಆಗಿರ್ಬೋದು, ಪ್ರತಿಯೊಂದು ಬಸ್ ಸಿಗುತ್ತೆ. ಸೊ ಈ ಕಡೆನೂ BMTC ಬಸ್ ಇದೆ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ಫಾರ್ ದ ಕನೆಕ್ಟಿವಿಟಿ. 20-30 ಇದೆ, 30-40 ಫುಲ್ ಸೈಟ್ ಇದೆ, 60-40 ಡಬಲ್ ಸೈಟ್ ಕೂಡ ಇದೆ. ಅದ್ರ ಬಗ್ಗೆ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಲೇಔಟ್ ನೋಡ್ತಾ ಇರಬಹುದು, ಈ ಪೋರ್ಷನ್ ಅಲ್ಲಿ ಸುಮಾರು ಒಂದು 22 ಸೈಟ್ಗಳಿದಾವೆ, ಪಕ್ಕದ ಪೋರ್ಷನ್ ಅಲ್ಲಿ 18 ಸೈಟ್ಗಳಿದಾವೆ. ಎಂಟರ್ ನೀವು ಯಾವ ಕಡೆ ನೋಡಿದ್ರು ಈ ಲೇಔಟ್ ಬರ್ಬೇಕಾದ್ರೆ ಬರೀ ಲೇಔಟ್ ಬರೀ ಸೈಟ್ಗಳನ್ನೇ ನೋಡೋದಕ್ಕೆ ಸಿಗ್ತಕ್ಕಂಥದ್ದು, ಅಷ್ಟು ಸೈಟ್ಗಳಿರ್ತಕ್ಕಂಥ ಏರಿಯಾ ಇದು. ಅರೌಂಡ್ 2.5 ಕಿಲೋಮೀಟರ್ಸ್ ಹೋಗ್ಬಿಟ್ರೆ ನಿಮಗೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ನಿಮಗೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಅಂಡ್ ಇವನ್ ಈ ಕಡೆ APMC ಆಗಿರ್ಬೋದು, ಎವ್ರಿಥಿಂಗ್ ಈಸ್ ನಿಯರ್. ಪಾರ್ಕ್ ನಾವು ಅದಕ್ಕೊಂದು ಪಾರ್ಕ್ ಕೊಟ್ಟಿದೀವಿ, ಪ್ಲಸ್ CA ಅದಕ್ಕೊಂದು CA ಇದೆ. ಓಕೆ, ಲೋನ್ ಸರ್ ನಾನು 85% ಲೋನ್ ಮಾಡ್ಕೊಡ್ತೀನಿ. ಅಡ್ವಾನ್ಸ್ ಬುಕಿಂಗ್ ಬಂದ್ಬಿಟ್ಟು 10,000 ಕೊಟ್ಬಿಟ್ಟು ಡಾಕ್ಯುಮೆಂಟ್ ಇಟ್ಕೊಂಡು ಹೋಗ್ಲಿ, ಖಾತಾ ಆಗಿತ್ತೆ ಎಲ್ಲ ಕಳ್ಸಿಕೊಟ್ಟಿರ್ತೀನಿ. ಸೊ ಅವ್ರದ್ದು ಆಲ್ಮೋಸ್ಟ್ ಆಲ್ ಕೆಲಸ ಆಗಿರುತ್ತೆ, ಲೀಗಲ್ ಮಾಡ್ಕೊಂಡು ಎವ್ರಿಥಿಂಗ್ ಗೋಸ್ ವೆಲ್ ಅಂದ ತಕ್ಷಣ ದೇ ಕ್ಯಾನ್ ಗೋ ಫಾರ್ ಅಗ್ರಿಮೆಂಟ್. ನಾವು 3,300 ರೂಪಾಯಿ ನಾವು ಇವಾಗ ಲಾಂಚಿಂಗ್ ಪ್ರೈಸ್ ಕೋಟ್ ಮಾಡ್ತಿರೋದು. ಓಕೆನಾ? ಬಟ್ ನಿಮ್ಮ ಚಾನೆಲ್ ಇಂದ ಬಂದವರಿಗೆ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿನ ದಾಸನಪುರ ಮತ್ತೆ ನೆಲಮಂಗಲ ಇವೆರಡೂ ಏರಿಯಾಗೂ ನಿಯರೆಸ್ಟ್ ಇರ್ತಕ್ಕಂಥ ಒಂದು ಹೊಸ ಲೇಔಟ್ ಅಲ್ಲಿ ಬಂದಿದ್ದೀನಿ. ಈ ಲೇಔಟ್ ಅಲ್ಲಿ ಎಷ್ಟು ಸೈಟ್ಗಳಿದಾವೆ, ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇದೆ, ಲೋನ್ ಆಗುತ್ತಾ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆಯಾ, ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ಬೆಂಗಳೂರಿನ ದಾಸರಹಳ್ಳಿಲಿ ಇರ್ತಕ್ಕಂಥ ಕ್ಯಾಸಲ್ ಹೋಮ್ಸ್ ನ ಸಂಸ್ಥೆಯ ಓನರ್ ಆಗಿರ್ತಕ್ಕಂಥ ರಂಜಿತ್ ಅವರು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತಾರೆ. ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ನ ಮೆನ್ಷನ್ ಮಾಡಿದ್ದೀನಿ, ನಿಮ್ಗೆ ಏನಾದರೂ ಜಾಸ್ತಿ ಡೀಟೇಲ್ಸ್ ಬೇಕಂದ್ರೆ ಕಾಲ್ ಮಾಡ್ಬೋದು. ಸ್ನೇಹಿತರೆ, ಹೊಸ ಲೇಔಟು ಯಾರೆಲ್ಲ ಒಂದು ಸೈಟ್ ನ ಪರ್ಚೇಸ್ ಮಾಡ್ಬೇಕಂತ ನೋಡ್ತಾ ಇದ್ದೀರೋ ನೋಡಿ, ಒಂದು ಹೊಸ ಲೇಔಟ್ ನ ತೋರಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡೋಣ. ಸೊ ಫುಲ್ ವಿಡಿಯೋ ನೋಡಿ, ಪೂರ್ತಿಯಾಗಿ ಅರ್ಥ ಆಗುತ್ತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಸೂಪರ್ ಸರ್, ನೀವ್ ಹೇಗಿದ್ದೀರಿ ಸರ್? ನಾನು ಸೂಪರ್ ಆಗಿದ್ದೀನಿ ಸರ್. ತುಂಬಾ ದಿನಗಳ ಅಂದ್ರೆ ಸುಮಾರು ಹತ್ತತ್ರ ತುಂಬಾ ತಿಂಗಳ ಹಿಂದೆ ನಿಮ್ದೇ ಒಂದು ವಿಡಿಯೋ ಮಾಡಿದ್ದೆ ಲೇಔಟ್ ಆಚಾರ್ಯ ಕಾಲೇಜ್ ಹತ್ರ. ಸೊ ಅದಾದ ನಂತರ ತುಂಬಾ ದಿನಗಳ ನಂತರ ಇಲ್ಲಿ ಬಂದಿದೀವಿ. ಅದು ಹೊಸ ಲೇಔಟ್, ಹೊಸದಾಗಿ ವಿಡಿಯೋ ಮಾಡ್ತಾ ಇದೀವಿ. ಅದು ಕೂಡ ದಾಸನಪುರ ಮತ್ತೆ ನೆಲಮಂಗಲ ಹತ್ರದಲ್ಲಿ ಇರ್ತಕ್ಕಂಥ ಲೇಔಟ್. ಸೊ ಎಷ್ಟೋ ಜನಕ್ಕೆ ನಿಮ್ಮ ಸಂಸ್ಥೆ ಬಗ್ಗೆ ಹೊಸಬ್ರಿಗೆ ಗೊತ್ತಿರಲ್ಲ. ಈ ಲೇಔಟ್ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಿಮ್ಮ ಕ್ಯಾಸಲ್ ಹೋಮ್, ನಿಮ್ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಸರ್, ನಮ್ಮ ಸಂಸ್ಥೆ ಬಂದ್ಬಿಟ್ಟು ದಿ ಕ್ಯಾಸಲ್ ಹೋಮ್ಸ್ ಅಂತ. ಸೊ ನಾವು ಹತ್ರ ಒಂದು 4-5 ಪ್ರಾಜೆಕ್ಟ್ ಮಾಡಿದ್ದೀವಿ. ಸೊ ಪ್ರಾಜೆಕ್ಟ್ ನಾವು ಮಾಡೋ ಉದ್ದೇಶ ಏನು ಅಂತಂದ್ರೆ, ಜನಗಳಿಗೆ ನಮ್ಮಿಂದ 4 ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ಯಾಕೆ ಹೆಲ್ಪ್ ಆಗಲಿ ಅಂತಂದರೆ, ಇವಾಗ ರೆಡಿ ಫಾರ್ ರಿಜಿಸ್ಟ್ರೇಷನ್ ಲ್ಯಾಂಡ್ ಎಲ್ಲೂ ಸಿಗಲ್ಲ. ನಾವು ಮಾಡೋದೇ ಆಲ್ಮೋಸ್ಟ್ ಆಲ್ ನಾವು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮಾಡ್ತೀವಿ, ಬಟ್ ಬ್ಯಾಂಕ್ ಲೋನ್ ಅವೈಲೇಬಲ್ ಇರಬೇಕು. ಅಂಡ್ BA ಮಾಡಿ ಈ ಖಾತಾನೆ ನಾವು ಜಾಸ್ತಿ ಮಾಡೋದು. BA ಮಾಡಿ ಈ ಖಾತಾ ಲೋನು ಆಗಬೇಕು, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇರಬೇಕು, ಎಲ್ಲ ರೆಡಿ. BA ಮಾಡಿ ಈ ಖಾತಾ ಆಗಿರ್ಬೇಕು ಅಲ್ವಾ ಸರ್? ಓವರ್ ಆಲ್ ಅಂತದನ್ನೇ ನೀವು ಮಾಡ್ತಕ್ಕಂಥದ್ದು. ಹೌದು. ಇನ್ನೊಂದು ಏನು ಅಂತ, ಜನಗಳಿಗೆ ಯೂಶುವಲಿ ಇವಾಗ ತಗೊಳಕ್ ಭಯ ಇರುತ್ತೆ, ಅಯ್ಯೋ ಡಾಕ್ಯುಮೆಂಟ್ ಇಶ್ಯೂ ಇರುತ್ತೇನೋ, ಇನ್ನೊಂದೇನೋ ಮತ್ತೊಂದೇನೋ ಪ್ರಾಬ್ಲಮ್ ಇರುತ್ತೆ. ಸೊ ನಾವು ಒಂದ್ಸಲ ಚೆಕ್ ಮಾಡ್ಕೊಂಡು ಇಫ್ ಎವ್ರಿಥಿಂಗ್ ಗೋಸ್ ವೆಲ್ ದೆನ್ ಓನ್ಲಿ ವಿ ವಿಲ್ ಡು ದ ಪ್ರಾಜೆಕ್ಟ್. ಆರ್ ಎಲ್ಸ್ ನಾವು ಅದು ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ನಮಗೆ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂತ ಒಂದೇ ಉದ್ದೇಶ ಅಷ್ಟೇ. ಓಕೆ, ಒಂದು ಒಳ್ಳೆ ಉದ್ದೇಶ ಸರ್ ನಿಮ್ಮ ಕ್ಯಾಸಲ್ ಹೋಮ್ ಸಂಸ್ಥೆ ಕಡೆಯಿಂದ. ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ರಿ, ಏನು ಉದ್ದೇಶದಿಂದ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಜಾಸ್ತಿ ತಡ ಮಾಡೋದು ಬೇಡ, ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋಣ. ಅವ್ರಿಗೂ ಸಮಯನ ವ್ಯರ್ಥ ಮಾಡೋದು ಬೇಡ ಸರ್. ಈಗ ನಾವು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್? ಸರ್, ಎಕ್ಸಾಕ್ಟ್ಲಿ ನಾವು ದಾಸನಪುರ ಹುಬ್ಳಿ ಮತ್ತೆ ನೆಲಮಂಗಲ ಮಿಡ್ಲ್ ಇದ್ದೀವಿ ನಾವು. ಸೊ ಇಲ್ಲೇ ಯಾಕೆ ಮಾಡಿದೀವಿ ಅಂತಂದ್ರೆ, ಇಲ್ಲಿ ಸುತ್ತಮುತ್ತ ಯು ಕ್ಯಾನ್ ಸಿ ಪೂರಾ ಕಂಪ್ಲೀಟ್ಲಿ ಲೇಔಟ್ ಇರೋದು ಆಚೆ. ಓಕೆ, ಸೊ ಈ ಕಡೆ ಬಂದ್ಬಿಟ್ಟು ನಿಮ್ಗೆ ನೆಲಮಂಗಲ ಜಸ್ಟ್ ಒಂದು 2.5 ಕಿಲೋಮೀಟರ್ ಇಲ್ಲಿಂದ. ಸೊ ನೆಲಮಂಗಲ ಸಿಟಿ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ರಿಲಯನ್ಸ್ ಮಾರ್ಟ್ ಇಂದ ಎವ್ರಿಥಿಂಗ್ ಇಸ್ ವೆರಿ ನಿಯರ್. ನಿಮಗೆ ಅರೌಂಡ್ 2.5 ಕಿಲೋಮೀಟರ್ಸ್ ಹೋಗ್ಬಿಟ್ರೆ ನಿಮಗೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ನಿಮಗೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಅಂಡ್ ಇವನ್ ಈ ಕಡೆ APMC ಆಗಿರ್ಬೋದು, ಎವ್ರಿಥಿಂಗ್ ಈಸ್ ನಿಯರ್. ಓಕೆ, ಅಂಡ್ ನಿಮಗೆ ಹೈವೇ ಇಲ್ಲಿ ಜಸ್ಟ್ 800 ಮೀಟರ್ ಹೈವೇ ನೀವು ನೋಡಿದಾಗ, ಯಾವುದು ನಮ್ಮ ಏರ್ಪೋರ್ಟ್ ಹೈವೇ ಏನಾಗ್ತದೆ, ಜಸ್ಟ್ 800 ಮೀಟರ್. ಎಕ್ಸಾಕ್ಟ್ ಲೊಕೇಶನ್ ಹೇಳಿದ್ರಿ ಸರ್. ಈಗ ಎಷ್ಟು ಸೈಟ್ಗಳಿದಾವೆ ಸರ್? ಸರ್, ಇದರಲ್ಲಿ ಈ ಪೋರ್ಷನ್ ಅಲ್ಲಿ 22 ಇದೆ, ಆ ಪೋರ್ಷನ್ ಅಲ್ಲಿ 18 ಸೈಟ್ಗಳಿದಾವೆ. ಇಲ್ಲಿ 22 ಸೈಟ್ಗಳು, ಅಲ್ಲಿ ಒಂದು 18 ಸೈಟ್ಗಳು, ಅಂದ್ರೆ ಹತ್ತತ್ರ 40 ಸೈಟ್ಗಳು ನೀವು ಬೈ ಮಾಡೋದಕ್ಕೆ ಇಲ್ಲಿ ಸಿಗ್ತಾ ಇದೆ ನಿಮ್ ಕಡೆಯಿಂದ ಅಲ್ವಾ ಸರ್? ಸೊ ಇದೇನಕ್ಕೆ ಈ ಪೋರ್ಷನ್ ಈ ಕಡೆ, ಆ ಪೋರ್ಷನ್ ಪಕ್ಕದಲ್ಲಿ ಮಿಡ್ಲಲ್ಲಿ ಏನಕ್ಕೆ ಅಂತಂದ್ರೆ, ಮಿಡ್ಲಲ್ಲಿ ಇವಾಗ ಡಿಮಾಂಡ್ ಜಾಸ್ತಿ ಇರೋದ್ರಿಂದ ಏರಿಯಾದಲ್ಲಿ, ಸೊ ಲ್ಯಾಂಡ್ ಲಾರ್ಡ್ಸ್ ಗಳು ಕೊಡ್ತಾ ಇಲ್ಲ ಜಾಗ, ಎಲ್ಲೂ ಸಿಗ್ತಾ ಇಲ್ಲ ಜಾಗ. ಅದರಿಂದಾಗಿ ನಮ್ಗೆ ಏನ್ ಸಿಕ್ಕಿದೆ, ನಮ್ಮ ಹತ್ರ ಏನ್ ಸರ್ವಿಸ್ ಕೊಡಕ್ಕಾಗತ್ತೆ ಅಷ್ಟನ್ನು ಮಾತ್ರ ಮಾಡಿದ್ವಿ.
BMRD ಈ ಖಾತಾನ ಇದೆ, BMRD ಈ ಖಾತಾ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ, ಬ್ಯಾಂಕ್ ಲೋನ್ ಆಗುತ್ತೆ ನಿಮಗೆ, ಅಂಡ್ ಖಾತಾನು ಎಲ್ಲ ರೆಡಿ ಇದೆ ನಿಮಗೆ. ಈ ಒಂದು ನಿಮ್ಗೆ ಎಮ್ಯುನಿಟೀಸ್ ಅಷ್ಟೇ, ನಿಮಗೆ ದೇರ್ ಇಸ್ ನೋ ಕಾಂಪ್ರಮೈಸ್. ವಾಟರ್ ಕನೆಕ್ಷನ್ ಆಗಿರ್ಬೋದು, ನಿಮಗೆ STP ಆಗಿರ್ಬೋದು, ಅಂಡ್ ಡಿಮಾರ್ಕೇಶನ್ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ಲೀಟ್ ಆಗಿದೆ, ನೋಡ್ತಾ ಇದ್ದೀರಲ್ವಾ ಆಲ್ರೆಡಿ. ರೋಡ್ ಅಷ್ಟೇ, ವಾಟರ್ ಕನೆಕ್ಷನ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ಒಟ್ಟಿಗೆ ಅಮ್ಯುನಿಟೀಸ್ ಏನ್ ಬೇಸಿಕ್ ಕಮ್ಯುನಿಟೀಸ್ ಏನೇನ್ ಬೇಕೋ ಅದನ್ನೆಲ್ಲ ಕೊಟ್ಟಿದ್ದೀರಾ, ಎಲ್ಲ ಇದೆ. ಓಕೆ, ಪಾರ್ಕ್ ಎಷ್ಟು ಕೊಟ್ಟಿದ್ದೀರಾ ಸರ್ BMRD ಅಂತಿದ್ದೀರಾ? ಪಾರ್ಕ್ ನಾವು ಅದಕ್ಕೊಂದು ಪಾರ್ಕ್ ಕೊಟ್ಟಿದೀವಿ, ಪ್ಲಸ್ CA ಅದಕ್ಕೊಂದು CA ಇದೆ. ಓಕೆ, ವಾಟರ್ ಕನೆಕ್ಷನ್ ಇದೆ, ಸೈಟ್ ನಂಬರು, ಸೈಟ್ ಡಿಮಾರ್ಕೇಶನ್, ಎಲ್ಲ ಮತ್ತೆ ಕಂಟಿನ್ಯೂಸ್ ರನ್ನಿಂಗ್ ಇದೆಯಾ? ಎಲ್ಲ ರನ್ನಿಂಗ್ ಇದೆ. ಓಕೆ, ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಕೊಟ್ಟಿದ್ದೀರಾ? ಟ್ರಾನ್ಸ್ಪೋರ್ಟೇಷನ್ ನಿಮಗೆ ಟ್ರಾನ್ಸ್ಫಾರ್ಮರ್ ಇಲ್ಲೊಂದು ಟ್ರಾನ್ಸ್ಫರ್ ಇದೆ, ಅಲ್ಲೊಂದು ಟ್ರಾನ್ಸ್ಫರ್ ಇದೆ. ಟ್ರಾನ್ಸ್ಫಾರ್ಮರ್ ಹೌದು. ಅಂಡ್ ನಿಮ್ಮ ವಾಟರ್ ಬಂದ್ಬಿಟ್ಟು 24x7 ವಾಟರ್ ಇರುತ್ತೆ. ಇಲ್ಲೊಂದು ಟ್ಯಾಂಕ್ ಕೊಟ್ಟಿದ್ವಿ, ಅಲ್ಲೊಂದು ಟ್ಯಾಂಕ್ ಕೊಟ್ಟಿದೀವಿ. ಬೋರ್ ನಿಮಗೆ ವಾಟರ್ ಸೋರ್ಸ್ ಮತ್ತೆ ಸಖತ್ತಾಗಿದೆ ಇಲ್ಲಿ. ಓಕೆ, ಎರಡು ಬೋರ್ ಇದೆ. ಸೊ ಯಾರಾದ್ರೂ ಮನೆ ಕಟ್ಕತೀನಿ ಏನು ಅಂದ್ರೆ ನೀರಿನ ಸಮಸ್ಯೆ ಏನೇನು ಸಮಸ್ಯೆ ಇಲ್ಲ. ಓಕೆ, ನಾವು ಲೈವ್ ತೋರಿಸ್ತೀವಿ ವಾಟರ್ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು, ಆ ತರ ಸೋರ್ಸ್ ಇದೆ. ಮತ್ತೆ ಲೋನು ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಲೋನ್ ಅಲ್ಲಿ ತಗೊಂತಕ್ಕಂಥ? ಲೋನ್ ಸರ್ ನಾನು 85% ಲೋನ್ ಮಾಡ್ಕೊಡ್ತೀನಿ. 85% ಲೋನ್ ಮಾಡಿಸ್ಕೊಡ್ತೀರಾ? ಸೊ ಆಲ್ ಓವರ್ ಕರ್ನಾಟಕದಾದ್ಯಂತ ಎಲ್ಲಿಂದನಾದ್ರೂ ಬರಲಿ, ಎಲ್ಲಿಂದ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಎಕ್ಸಾಕ್ಟ್ ಅಲ್ವಾ ಸರ್? ಎಕ್ಸಾಕ್ಟ್ಲಿ. ಸೊ ಈ ಲೇಔಟ್ ಅಲ್ಲಿ ಈಗ ನೀವು ಮನೆ ಕಟ್ಕೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತೀರಾ ಅಥವಾ ಇನ್ವೆಸ್ಟ್ಮೆಂಟ್ ಪರ್ಪಸ್ ಸಜೆಸ್ಟ್ ಮಾಡ್ತೀರಾ ಸರ್? ನನ್ನ ಸಜೆಷನ್ ಏನಂದ್ರೆ ಮನೆ ಕಟ್ಕೊಬಹುದು. ಯಾಕಂದ್ರೆ ನೀವು ನೋಡಿರ್ತೀರ ಸುತ್ತಮುತ್ತ ಮನೆಗಳೇ ಇದಾವೆ, ನೋಡಿ ಎಲ್ಲ ಮನೆಗಳೇ ಕಾಣ್ತಿದ್ದಾವೆ. ಈ ಕಡೆ ಮನೆಗಳಿದಾವೆ. ಸೊ ಮನೆ ಕಟ್ಕೊಳ್ಳೋಕೆ ಸೂಕ್ತವಾದ ಜಾಗ ಇದು. ಅಂಡ್ ರೋಡ್ ಕನೆಕ್ಟಿವಿಟಿ ಆಗಿರ್ಬೋದು, ನಿಮ್ಗೆ ಎಲ್ಲ ಒಂದು 800 ಮೀಟರ್ಸ್ ಹೋದ್ರೆ ನಿಮ್ಗೆ ಬಸ್ ಕನೆಕ್ಷನ್ ನಿಮ್ಗೆ ಗೊತ್ತು, BMTC ಆಗಿರ್ಬೋದು, ಪ್ರತಿಯೊಂದು ಬಸ್ ಸಿಗುತ್ತೆ. ಸೊ ಈ ಕಡೆನೂ BMTC ಬಸ್ ಇದೆ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ಫಾರ್ ದ ಕನೆಕ್ಟಿವಿಟಿ. ಓಕೆ, ಮತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದ್ರೆ, ಡೆವಲಪ್ಮೆಂಟ್ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಎಷ್ಟೋ ಜನ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇರ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಸುತ್ತಮುತ್ತ ಡೆವಲಪ್ಮೆಂಟ್ ಚೆನ್ನಾಗಿದ್ದಾಗ ಮಾತ್ರ ಇಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ. ಆ ಉದ್ದೇಶಕ್ಕೆ ಬಂದ್ರೆ ಏನ್ ಡೆವಲಪ್ಮೆಂಟ್ ಹೇಳ್ತೀರಾ ಈ ಲೇಔಟ್ಗೆ? ಸರ್ ಇಲ್ಲಿ ಡೆವಲಪ್ಮೆಂಟ್ ನೋಡಕ್ ಹೋದ್ರೆ ನೀವು ಇಲ್ಲಿಂದ ನಿಮ್ಗೆ ಇದು ಒಂದೇ ಲೇಔಟ್ ಅಲ್ಲ, ಸುತ್ತ ನೀವು ಅಲ್ಲೋರೆಗೆ ಹೋದ್ರೆ ನೀವು ಕಂಪ್ಲೀಟ್ 800 ಮೀಟರ್ಸ್ ಏನ್ ಹೇಳಿದೆ ಎಲ್ಲ ಲೇಔಟ್ ಗಳೇ ಇರೋದು. ಮೇನ್ ರೋಡ್ ವರೆಗೂ ನಿಮ್ಗೆ ಲೇಔಟ್ ಇರೋದು. ಓಕೆನಾ? ಸೊ ನಿಮ್ಗೆ ಡೆವಲಪ್ಮೆಂಟ್ ನಿಮ್ಗೆ ಈಗ ಅದೆಲ್ಲ ನಿಮ್ಗೆ ಅಲ್ಲಿ ಮನೆ ಆಯ್ತು ಅಂತಂದ್ರೆ ಯು ಕ್ಯಾನ್ ಸಿ ನೀವು ಯಾವ ತರ ಸಿಟಿ ಆಗ್ಬೋದು ಅಂತ. ಬಿಗ್ ಸಿಟಿ. ಓಕೆ, ಈ ಕೆಲವರಿಗೆ ಡ್ರೀಮ್ ಇರುತ್ತೆ, ನಾನು ಇರೋಲ್ಲಿ ಈ 1-2 ಮನೆ ಇರಬಾರ್ದು, ಸೊ ಫುಲ್ ಸಿಟಿ ತರ ಇರಬೇಕು ಅಂತ. ಸೊ ಇಟ್ ವಿಲ್ ಬಿಕಮ್ ಎ ಸಿಟಿ. ಓಕೆ ಸರ್, ಈಗ ಏನ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇವಾಗ ನಾವು ಆಸ್ ಎ ಲಾಂಚಿಂಗ್ ಪ್ರೈಸ್ ಆಗ್ಬಿಟ್ಟು, ಅಂದ್ರೆ ಜಾಸ್ತಿ ಟೈಮ್ ಆಗಿಲ್ಲ, ಯಾಕಂದ್ರೆ ನಾವು ಖಾತೆ ರಿಲೀಸ್ ಆಗದೆ ಯಾವ್ದನ್ನು ನಾವು ಮುಟ್ಟಕ್ ಹೋಗಲ್ಲ. ಅದು ಎಷ್ಟು ವರ್ಷ ಆಗ್ಲಿ, ನಾವು ಖಾತೆ ರಿಲೀಸ್ ಆದ್ಮೇಲೆ ಅದನ್ನ ಮಾರ್ಕೆಟ್ ಬಿಡೋದು. ಯಾಕೆ ಅಂತಂದ್ರೆ ತಗೊಂಡ ಮೇಲೆ ಅವರಿಗೆ ಹಿಂಸೆ ಆಗ್ಬಾರ್ದು ಜನಗಳಿಗೆ, ಅದಕ್ಕೋಸ್ಕರ. ಸೊ ಖಾತೆ ರಿಲೀಸ್ ಆಗಿದೆ. ಖಾತೆ ರಿಲೀಸ್ ಆಗಿರೋದ್ರಿಂದ ನಾವು 3,300 ರೂಪಾಯಿ ನಾವು ಇವಾಗ ಲಾಂಚಿಂಗ್ ಪ್ರೈಸ್ ಕೊಟ್ ಮಾಡ್ತಿರೋದು. ಓಕೆನಾ? ಬಟ್ ನಿಮ್ಮ ಚಾನೆಲ್ ಇಂದ ಬಂದವರಿಗೆ 3,100 ರೂಪಾಯಿಗೆಲ್ಲ ಕೊಟ್ಬಿಡ್ತೀವಿ. ಅಂದ್ರೆ 200 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ 100% ಕೊಡ್ತಿದ್ವಿ. ಓಕೆ ಸರ್, ಅಂದ್ರೆ 3,300 ರೂಪಾಯಿನ ನೀವು ಕೊಟ್ಟು ಮಾಡ್ತಾ ಇರೋದು? ಒಂದು ನಿಮಿಷ ಸರ್. ಈಗ ನೋಡಿ ಸ್ನೇಹಿತರೆ, 3,300 ರೂಪಾಯಿದಂಗೆ 30-40 ಅಂದ್ರೆ 1,200 ಸ್ಕ್ವೇರ್ ಫೀಟ್ 39,60,000 ರೂಪಾಯಿ ಆಯ್ತು. ಈಗ ಅದು 200 ರೂಪೀಸ್ ಡಿಸ್ಕೌಂಟ್ ತೆಗೆದು 3,100 ರೂಪಾಯಿ ಕೊಡ್ತಾ ಇದ್ದೀರಾ. 30-40 ಫುಲ್ ಸೈಟ್ ಅಂತಂದ್ರೆ 37,20,000 ರೂಪಾಯಿ ಆಗುತ್ತೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್, ಸ್ಲೈಟ್ ಆಗಿ ಮಾಡ್ಬೋದು. ಯಾಕೆ ಅಂತಂದ್ರೆ ನೀವು ನಮಗೆ ಅಷ್ಟೊಂದು ಸರ್ ನೋಡಿ, ನಮ್ಮ ವೀಕ್ಷಕರಿಗೆ ಸ್ವಲ್ಪ ಆದಷ್ಟು ಬೆನಿಫಿಟ್ ಮಾಡ್ಕೊಡಿ ಅಂತ ಹೇಳೋದಕ್ಕೆ ನೆಕ್ ಟು ನೆಕ್ ಮಾಡಿದೀನಿ. ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ ಸರ್. ನಾವ್ ಎಲ್ಲೇ ಹೋದ್ರು ನೆಗೋಷಿಯಬಲ್ ಮಾಡೇ ಮಾಡ್ತೀನಿ 100%. ಎಲ್ಲಾ ವಿಡಿಯೋಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಅಲ್ವಾ? ಈಗ ಅವ್ರು ಬಂದ್ ಮಾಡೋದಕ್ಕಿಂತ ನಾನೇ ಇಲ್ಲಿ ಆಲ್ರೆಡಿ ಮಾಡ್ಬಿಟ್ರೆ ಅವ್ರು ಸ್ವಲ್ಪ ಬಂದ್ ಏನ್ ಬೇಕೋ ಅದ್ ಮಾಡ್ಕೋತಾರೆ. ಆಲ್ಮೋಸ್ಟ್ ನೆಕ್ ಮೂಮೆಂಟ್ ಅಲ್ಲೇ ಇದೀರಾ. 3,100, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ಈಗ ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟು ಹೇಳ್ತಾ ಇದೀರಾ ಸರ್? ಅಡ್ವಾನ್ಸ್ ಬುಕ್ಕಿಂಗ್ ಬಂದ್ಬಿಟ್ಟು 10,000 ಕೊಟ್ಬಿಟ್ಟು ಡಾಕ್ಯುಮೆಂಟ್ ಇಟ್ಕೊಂಡು ಹೋಗ್ಲಿ, ಖಾತಾ ಆಗಿರುತ್ತೆ ಎಲ್ಲ ಕಳ್ಸಿಕೊಟ್ಟಿರ್ತೀನಿ. ಸೊ ಅವ್ರದ್ದು ಆಲ್ಮೋಸ್ಟ್ ಆಲ್ ಕೆಲಸ ಆಗಿರುತ್ತೆ. ಲೀಗಲ್ ಮಾಡ್ಕೊಂಡು ಎವ್ರಿಥಿಂಗ್ ಗೋಸ್ ವೆಲ್ ಅಂದ ತಕ್ಷಣ ದೇ ಕ್ಯಾನ್ ಗೋ ಫಾರ್ ಅಗ್ರಿಮೆಂಟ್. ಅಗ್ರಿಮೆಂಟ್ಗೆ 3 lakhs ಕೊಡ್ಲಿ ಸಾಕು. ದೆನ್ ವಿ ಕ್ಯಾನ್ ಗಿವ್ ಅಗ್ರಿಮೆಂಟ್ ಆದ ತಕ್ಷಣ ದೇ ಕ್ಯಾನ್ ಗೋ ಫಾರ್ ಲೋನ್ ಆರ್ ಎಲ್ಸ್ ಕ್ಯಾಶ್ ರಿಜಿಸ್ಟ್ರೇಷನ್ ಅಂದ್ರೆ ಕ್ಯಾಶ್. ಓಕೆ, ಅಂದ್ರೆ ಲೋನ್ ಆದ್ರೂ ಲೋನ್ ಹೋಗಿ, ಇಲ್ಲ ಫುಲ್ ಕ್ಯಾಶ್ ಹೋಗ್ತೀನಿ ಅಂದ್ರೆ ಫುಲ್ ಕ್ಯಾಶ್ ಹೋಗಿ, ಏನ್ ಬೇಕಾದ್ರೂ ಅವ್ರು ಇಷ್ಟ ಅದು ಅಲ್ವಾ ಸರ್? ಈಗ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇದೆ ಸರ್ ಸೈಟ್ಗಳು? ಸರ್ ಇವಾಗ ಇನಿಷಿಯಲ್ ಆಗಿ ಬಂದ್ರೆ ನಿಮ್ಗೆ ಈ 1,000 ಸ್ಕ್ವೇರ್ ಫೀಟ್ ಸಿಗುತ್ತೆ. ಅಂಡ್ 30-40 ಇದೆ, 20-30 ಇದೆ, ಅಂಡ್ 60-40 ಇದೆ. ಆದ್ರೆ ಕೆಲವು ಸೆಟ್ಗಳು ಮಾತ್ರ ಇರೋದು. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈ ಲೇಔಟೇ ನಮ್ದು ಬಂದ್ಬಿಟ್ಟು ಹತ್ರ ನಿಮ್ಗೆ 3.5 ಎಕರೆ ಮಾಡಿದ್ರು ಅಷ್ಟೇ. ಸೊ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಕ್ಕೂ ಆಗಲ್ಲ. ಎಷ್ಟಿದೆ ಅಷ್ಟು ಕೊಡ್ತೀನಿ ನಾನು. ಅಂದ್ರೆ ನೀವು ಹೇಳೋ ಪ್ರಕಾರ ಆಫ್ ಸೈಟ್ ಬೇಕಾ? ಆಫ್ ಸೈಟ್ ಕೊಡ್ತೀನಿ, ಅದು ಇದಾವೆ. 20-30 ಇದೆ, 30-40 ಫುಲ್ ಸೈಟ್ ಇದೆ, 60-40 ಡಬಲ್ ಸೈಟ್ ಕೂಡ ಇದೆ. ಅದ್ರ ಬಗ್ಗೆ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ BMRD ನೀವು 2 ಸೈಟ್ ಮಾಡಿ ಕೊಡಕ್ ಬರಲ್ಲ.
ಏನ್ ಸೈಟ್ ಇದೆ ಹಂಗೆ ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಓಕೆ ಓಕೆ, ಅಂದ್ರೆ ಪ್ಲಾನಿಂಗ್ ಯಾವ ತರ ಇರುತ್ತೋ ಅದೇ ತರನೇ ಅದೇ ತರ ಕೊಡ್ಬೇಕು. ಅದ್ರಲ್ಲಿ ನಾವು ಆಫ್ ಇದು ಮಾಡ್ತೀವಿ ಹಂಚ್ತೀವಿ ಅವೆಲ್ಲ ಬರಲ್ಲ. ಬಿಕಾಸ್ ಆಫ್ BMRDA ಆಸ್ ಪರ್ ರೂಲ್ಸ್ ಪ್ರಕಾರ ನಾವು ಫಾಲೋ ಮಾಡ್ಬೇಕಾಗುತ್ತೆ. NDA ಏನ್ ಡಿಸೈಡ್ ಮಾಡುತ್ತೆ ಅದೇ ಫೈನಲ್. ಅದೇ ಫೈನಲ್. ಓಕೆ, ಈಗ ಅಡ್ವಾನ್ಸ್ ಬುಕಿಂಗ್ ಎಷ್ಟು ಹೇಳ್ತಾ ಇದ್ದೀರಾ? ಅಡ್ವಾನ್ಸ್ ಬುಕಿಂಗ್ ಖಾಲಿ 10,000 rupees ಕೊಟ್ಬಿಟ್ಟು ಡಾಕ್ಯುಮೆಂಟ್ ಇಟ್ಕೊಂಡು ಹೋಗ್ಬೋದು. ನಾನೊಂದು 7 days ಟೈಮ್ ಕೊಡ್ತೀನಿ, ಲೀಗಲ್ ಮಾಡ್ಕೊಂಡು ಬಂದ್ಬಿಟ್ಟು ಇಫ್ ಎವ್ರಿಥಿಂಗ್ ಗೋಸ್ ವೆಲ್ ದೆನ್ ದೇ ಕ್ಯಾನ್ ಗೋ ಫಾರ್ ಅಗ್ರಿಮೆಂಟ್. ಓಕೆ, ಹಾಗಾದ್ರೆ 3,100 ರೂಪಾಯಿ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ರೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. 10,000 ರೂಪಾಯಿ ಅಡ್ವಾನ್ಸ್ ಬುಕಿಂಗ್ ಕೊಡ್ತಾ ಇದ್ದಾರೆ. ಸೊ ಅದು ಕೂಡ ಒಂದು ವಾರ ಟೈಮ್ ಕೊಡ್ತಾರೆ ಲೀಗಲ್ ನ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ. ಲೀಗಲ್ ಚೆಕ್ ಮಾಡಿಸ್ಕೊಂಡು ಅದೇನು ಅಗ್ರಿಮೆಂಟ್ ಮಾಡ್ಕೋತೀರಾ ಅಥವಾ ಫುಲ್ ಕ್ಯಾಶ್ಗೆ ಹೋಗ್ತೀರಾ, ಲೋನ್ಗೆ ಹೋಗ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಸೊ ಲೇಔಟ್ ನೋಡ್ತಾ ಇರ್ಬೋದು. ಈ ಪೋರ್ಷನ್ ಅಲ್ಲಿ ಸುಮಾರು ಒಂದು 22 ಸೈಟ್ಗಳಿದಾವೆ. ಪಕ್ಕದ ಪೋರ್ಷನ್ ಅಲ್ಲಿ 18 ಸೈಟ್ಗಳಿದಾವೆ. ಎಂಟರ್ ನೀವು ಯಾವ ಕಡೆ ನೋಡಿದ್ರು ಈ ಲೇಔಟಿಗೆ ಬರಬೇಕಾದ್ರೆ ಬರೀ ಲೇಔಟ್ ಬರೀ ಸೈಟ್ಗಳನ್ನೇ ನೋಡೋದಕ್ಕೆ ಸಿಗ್ತಕ್ಕಂಥದ್ದು. ಅಷ್ಟು ಸೈಟ್ಗಳಿರ್ತಕ್ಕಂಥ ಏರಿಯಾ ಇದು ಅಲ್ವಾ ಸರ್? ಅಂದ್ರೆ ಪೂರ್ತಿ ಡಿಮ್ಯಾಂಡ್ ಇದೆಯಾ ಸರ್ ಇಲ್ಲಿ ಸುತ್ತಮುತ್ತ? 100% ಡಿಮ್ಯಾಂಡ್ ಇದೆ. ಬಿಕಾಸ್ ಇಲ್ಲಿ ನಿಮ್ಗೆ ಜಾಗನೇ ಸಿಗ್ತಾ ಇಲ್ಲ. ಈಗ ನೀವು ಮಿಡ್ಲ್ ಅಲ್ಲಿ ಯಾಕೆ ಸರ್ ಅದೊಂದು ಗ್ಯಾಪ್ ಬಿಟ್ಟಿರಿ ಅಂತ ಕೇಳಿದ್ರಿ. ಅದನ್ನ ನಾವು ಜಾಗ ಕೇಳಿದಾಗ ಸರ್ ನಾವು ಕೊಡೋಕ್ಕಾಗಲ್ಲ ಸರ್, ನಾವು ಕೊಟ್ರೆ ನಮ್ಗೆ ತಗೊಳ್ಳೋದು ಬಹಳ ಕಷ್ಟ ಆಗತ್ತೆ ಫ್ಯೂಚರ್ ಅಲ್ಲಿ ಅಂತ ಅವರು ಹೇಳ್ತಿರೋದು. ನಾವ್ ಏನಿಲ್ಲ ಅಂದ್ರೆ ಒಂದು 100 times ಕೇಳಿದ್ವಿ ಅನ್ಕೊಳ್ಳಿ, ಸರ್ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಯಾವುದೇ ಕಾರಣಕ್ಕೆ ಒಪ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಜಾಗನೇ ಸಿಗ್ತಾ ಇಲ್ಲ. ಈಗ ಬ್ಯಾಂಗ್ಳೂರ್ ನಾರ್ತ್ ಆಗಿರೋದ್ರಿಂದ ಈಗ ನಿಮ್ಗೆ ಆಫ್ಟರ್ ನೆಲಮಂಗಲ ವಿಲ್ ಗೆಟ್ ದ ಲ್ಯಾಂಡ್. ಬಟ್ ಇಲ್ಲಿ ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಯಾವುದೇ ಕಾರಣಕ್ಕೂ ಜಾಗನೇ ಇಲ್ಲ. ಅಂದ್ರೆ ನೆಲಮಂಗಲ ಟಚ್ ಆಗಿಲ್ಲ, ನಾವು ಇನ್ನು ಟಚ್ ಆಗಿಲ್ಲ, ಹಿಂದೆನೇ ಇದೀವಿ. ಹತ್ರ ದಾಸನಪುರ ಬಿಟ್ಟಿದೀವಿ, ನೆಲಮಂಗಲಕ್ಕಿಂತ ಹಿಂದೆ ಇದೀವಿ. ಬೆಂಗಳೂರು ನಾರ್ತ್ ಅಂತಾನೆ ನಾವು ಕನ್ಸಿಡರ್ ಮಾಡೋದು. ಕನ್ಸಿಡರೇಷನ್ ಅಂಡ್ ಡಾಕ್ಯುಮೆಂಟ್ ಆಲ್ಸೋ ನಿಮ್ಗೆ ಬ್ಯಾಂಗ್ಳೂರ್ ನಾರ್ತ್ ಅಂತಲೇ ಬಂದಿರುತ್ತೆ ಅಲ್ವಾ ಸರ್? ಹೌದು. ಓಕೆ ಸರ್, ನಿಮ್ಮ ಕ್ಯಾಸಲ್ ಹೋಮ್ ಸಂಸ್ಥೆ ಎಲ್ಲಿ ಬರುತ್ತೆ ಸರ್? ಇದು ನಿಮ್ ಕ್ಯಾಸಲ್ ಹೋಮ್ಸ್ ಸಂಸ್ಥೆ ಬಂದ್ಬಿಟ್ಟು ದಾಸರಳ್ಳಿ ಮೆಟ್ರೋ ಇದೆಯಲ್ಲ, ಎಕ್ಸಾಕ್ಟ್ಲಿ ಮೆಟ್ರೋದಲ್ಲಿ ಇಳ್ಬಿಟ್ಟು ಬ್ಯಾಕ್ ಸೈಡ್ ಬಂದ್ರೆ ನಮ್ಮ ಸಂಸ್ಥೆ ಕಾಣುತ್ತೆ. ನಡ್ಕೊಂಡೇ ಬರ್ಬೋದು. ಯಾಕೆ ಅದು ಮಾಡಿದ್ವಿ ಅಂತಂದ್ರೆ ಯಾವುದೇ ಗ್ರಾಹಕರಿಗೂ ಪಾಪ ಅವ್ರಿಗೆ ಕ್ಯಾಬಲ್ ಬರ್ಬೇಕು ಅಥವಾ ಎಲ್ಲೋ ಒಂದು ಲೊಕೇಶನ್ ಇರ್ತಾರೆ, ಅವ್ರಿಗೆ ಬರೋಕೆ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಮೆಟ್ರೋ ಹೇಳಿದ ತಕ್ಷಣ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಇರಬೇಕು ಅಂತೇಳಿ ಒಂದು ಕನ್ಸಿತ್ತು. ಅದ್ರ ಪ್ರಕಾರ ಅದ್ರ ಹಿಂದೆನೆ ಮಾಡಿದೀವಿ. ಓಕೆ, ನಿಮ್ದು ಇದೊಂದೇ ಪ್ರಾಜೆಕ್ಟ್ ಅಥವಾ ಬೇರೆ ಯಾವ್ದಾದ್ರು ಪ್ರಾಜೆಕ್ಟ್ ಇದೆಯಾ ಸರ್? ನಮಗೆ ಇವಾಗ ಟೈಮಿಂಗ್ ಇದು ಇದೆ, ನಾವು ಲಾಂಚ್ ಮಾಡಿದೀವಿ. ಇದನ್ನ ಬಿಟ್ಬಿಟ್ಟು ನಿಮ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿ RS ಮೂರ್ತಿ ಲೇಔಟ್ ಅಂತ ಇದೆ, ಅದು ಆಲ್ಮೋಸ್ಟ್ ಅಲ್ಲಿ ಖಾಲಿ, ಇನ್ನೊಂದು 3-4 ಸೈಟ್ ಇದಾವೆ ಅಷ್ಟೇ. ಇದು ಬಿಟ್ಬಿಟ್ಟು ಇನ್ನೊಂದು ಪ್ರಾಜೆಕ್ಟ್ ಈಗ ಮಾಡ್ತಿದೀವಿ ನಿಮ್ಗೆ ಗೊತ್ತಿರೋ ಪ್ರಕಾರ ನಾಗಮಂಗಲದಲ್ಲಿ. ಓಕೆ, ನಾಗಮಂಗಲದಲ್ಲಿ ಈಗ ಇನ್ನು ಸ್ಟಾರ್ಟ್ ಆಗಿದೆ ಪ್ರಾಜೆಕ್ಟ್. ಅದು ಆಲ್ಮೋಸ್ಟ್ ಆಲ್ ಇವಾಗ ಕಂಪ್ಲೀಟ್ ಆಗ್ತದೆ, ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ಅದು ಮಾಡ್ತಿದೀವಿ. ಓಕೆ, ಅಂದ್ರೆ ಅಟ್ ಪ್ರೆಸೆಂಟ್ ನಿಮಗೆ ಇದನ್ನ ಬಿಟ್ಟು ನಾಗಮಂಗಲದಲ್ಲಿ ಮಾತ್ರ ಅವೈಲೇಬಲ್ ಇರ್ತಕ್ಕಂಥದ್ದು. ಪೊಲೀಸ್ ಲೇಔಟ್ ಅಲ್ಲಿ ಒಂದು ಸುಮಾರು ಒಂದು 3-4 ಸೈಟ್ ಇರಬೇಕು, ವಿಚಾರಿಸ್ಕೊಂಡು ಇದು ಮಾಡಬಹುದು. ಸೊ ಈಗ ಫ್ರೆಶ್ ಆಗಿ ನಿಮಗೆ ಬೇಕು ಒಂದು ಹೊಸ ಲೇಔಟ್ ಅಂದ್ರೆ ಈ ಲೇಔಟ್ ಅಲ್ಲಿ 40 ಸೈಟ್ಗಳಿದಾವೆ. ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಇದರಲ್ಲಿ ಯಾವ್ದು ಬುಕ್ ಆಗಿಲ್ವಲ್ಲ? ಇದರಲ್ಲಿ ಒಂದು 2 ಸೈಟ್ಗಳು ಬುಕ್ ಆಗಿದಾವೆ. ಓಕೆ, ಇನ್ನು 38 ಸೈಟ್ ಅವೈಲೇಬಲ್ ಇದೆ. ಅವ್ರು ಲೋನಿಗೆ ಹೋಗಿದ್ದಾರೆ, ಅದರಿಂದ 38 ಸೈಟ್ ಮಾತ್ರ ಅವೈಲೇಬಲ್. ಓಕೆ, ನಾಳೆನೇ ಫುಲ್ ಕ್ಯಾಶ್ ತರ್ತೀನಿ ಅಂದ್ರೆ ನಾಡಿದ ರಿಜಿಸ್ಟ್ರೇಷನ್ 100% ಅಲ್ವಾ ಸರ್? 100%. ಯಾವುದೇ ಕಾರಣಕ್ಕೂ ಯಾವ ಡಿಲೇ ಇಲ್ಲ, ಏನೂ ಇಲ್ಲ. ಓಕೆ ಸರ್, ಇನ್ನೇನಾದ್ರು ಇದೆಯಾ ಹೇಳ್ತಕ್ಕಂಥದ್ದು? ಸರ್, ನಾನು ಒಂದೇ ಒಂದು ಹೇಳ್ತೀನಿ ಅಂತಂದ್ರೆ, ನೀವು ಜಾಗ ತಗೊಳ್ಳುವಾಗ ದುಡ್ಡು ನಿಮ್ದು ನೋಡ್ಕೊಂಡ್ಬಿಟ್ಟು ತಗೊಳ್ಳಿ. ನಾಳೆ ಬಂದ್ಬಿಟ್ಟು ತಗೊಂಡಾದ್ಮೇಲೆ ನೀವು ತಗೊಳ್ಳೋದಕ್ಕಿಂತ ಮುಂಚೆ ಆಲೋಚನೆ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಲೀಗಲ್ ಇರೋ ಜಾಗಗಳು ತುಂಬಾ ಕಡಿಮೆ. ನಾವು ಕೊಡೋದನ್ನ ಲೀಗಲ್ ಆಗಿ ಕೊಡ್ತೀವಿ, ಅವ್ರಿಗೆ ಸಮಾಧಾನ ಆಗ್ಬೇಕು ತಗೊಂಡ್ಮೇಲೆ. ನಾನು ತಗೊಂಡಿರೋದು ಪಕ್ಕ ಸೈಟ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಯಾಕಂದ್ರೆ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಬಂತು ಅಂದ್ರೆ ನಾವು ತಗೊಳಕ್ ಹೋಗಲ್ಲ. ಬಿಕಾಸ್ ರಿಯಲ್ ಎಸ್ಟೇಟ್ ವಿಶ್ವಾಸ ಪ್ಲಸ್ ಡಾಕ್ಯುಮೆಂಟ್ ಎರಡು ಒಟ್ಟಾದ್ರೆ ಜನಗಳಿಗೆ ಹೆಲ್ಪ್ ಆಗೋದು. ಖಾಲಿ ವಿಶ್ವಾಸದ ಮೇಲೆ ಅದು ತೊಂದರೆ ಅಂಡ್ ಡಾಕ್ಯುಮೆಂಟ್ ಮೇಲೆ ಅದು ತೊಂದರೆ. ಓಕೆ ಸರ್, ಈಗ ತಾರ ಎಷ್ಟು ಫೀಟ್ ಕೊಟ್ಟಿದ್ರೆ ಸರ್ ರೋಡ್ ಇಲ್ಲಿ? ಎಲ್ಲ 30 ಫೀಟ್ ಕೊಡ್ಲೇಬೇಕು ಸರ್. ಗವರ್ಮೆಂಟ್ ರೂಲ್ಸ್ ನಾವು 30 ಫೀಟ್. BMRDA ರೂಲ್ಸ್ ಏನಿದೆಯೋ ಅದ್ರ ಪ್ರಕಾರ ಕೊಡ್ಲೇಬೇಕು. ಎಂಟ್ರೆನ್ಸ್ ನೋಡಿರ್ಬೋದು 60 ಫೀಟ್ ಕೊಟ್ಟಿದೀವಿ, 30 ಫೀಟ್ ಬಿಡ್ಲೇಬೇಕು ನಾವು. ಸೂಪರ್. ನೋಡಿ, ಇಷ್ಟೊತ್ತು ನೋಡಿದ್ರಲ್ಲ, ಯಾರಿಗೆಲ್ಲ ಈ ಲೇಔಟ್ ಅಲ್ಲಿ ಸೈಟ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರೋ, ಕ್ಯಾಸಲ್ ಹೋಮ್ ಸಂಸ್ಥೆ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ಇರ್ತಕ್ಕಂಥದ್ದು. ಅವ್ರ ಸಂಸ್ಥೆನ ಕೂಡ ಹೋಗಿ ಅಲ್ಲೂ ಕೂಡ ಭೇಟಿ ಆಗ್ಬೋದು. ಇಲ್ಲ ಲೇಔಟಿಗೆ ಬರ್ತೀನಿ ಅಂದ್ರೆ ಲೇಔಟಿಗೆ ಕೂಡ ಡೈರೆಕ್ಟ್ ಆಗಿ ಬರ್ಬೋದು. ವಿಡಿಯೋದಲ್ಲಿ ನಂಬರ್ ಮೆನ್ಷನ್ ಮಾಡಿದೀವಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತಾರೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲ ವಿಡಿಯೋದಲ್ಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಾಗಿರಬೇಕು. ಯಾವುದೇ ಲೇಔಟ್ ಇರಲಿ, ಆ ಲೇಔಟ್ ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸಿ, ಒಬ್ಬರಲ್ಲ ಅಂದರೆ 2 ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸಿ ಮುಂದುವರಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾವುದೇ ಇರಲಿ, ಈಗ ಒಂದು ಸಿಂಗಲ್ ಸೈಟ್ ಇರಲಿ, ಡಬಲ್ ಸೈಟ್ ಇರಲಿ, ಈಗ ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದೆ. ಸ್ಟಾಪ್ ಆಗಿದ್ರು ಕೂಡ ಅದ್ರ ಬಗ್ಗೆ ವಿಚಾರಿಸಿ ಹೇಳಿನೇ ಕೆಲವರು ಅಗ್ರಿಮೆಂಟ್ ಮಾಡ್ಕೋತಾ ಇದ್ದಾರೆ. ಸ್ಟಿಲ್ ಅದೆಲ್ಲ ಲೀಗಲ್. ಅದನ್ನ ಬಿಟ್ಟು ನಿಮಗೆ ಅದ್ರ ಬಗ್ಗೆ ಜ್ಞಾನನೇ ಇಲ್ಲ ಅಂತ ಅಂದ್ರೆ ತುಂಬಾ ತಪ್ಪಾಗುತ್ತೆ. ಹಾಗಾಗಿ ನೀವು ಅದ್ರ ಬಗ್ಗೆ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿರೋದನ್ನೆಲ್ಲ ವಿಚಾರಿಸಿ ಒಂದು BMRDA ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದೇ ನನಗೆ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರಲ್ಲೂ BMRDA ಈ ಖಾತಾ ಇರ್ತಕ್ಕಂಥ ಲೇಔಟ್ ಇದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ನಿಮಗೆ ಲೋನ್ ಬೇಕಂದ್ರೆ ಇಮಿಡಿಯೇಟ್ ಲೋನು ಕೂಡ ಸಿಗುತ್ತೆ. ಸೊ ಇಷ್ಟೆಲ್ಲ ಮಾಹಿತಿನ ಕ್ಯಾಸಲ್ ಹೋಮ್ ಸಂಸ್ಥೆಯ ಓನರ್ ಆಗಿರ್ತಕ್ಕಂಥ ರಂಜಿತ್ ಸರ್ ಪ್ರತಿಯೊಂದು ತಿಳಿಸ್ಕೊಟ್ರು. ಸರ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಕ್ಕೆ. ನೀವು ಅಷ್ಟೇ ಇಷ್ಟೊತ್ತು ಪೇಷನ್ಸ್ ಇಟ್ಟು ಫುಲ್ ವಿಡಿಯೋ ನೋಡಿದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್.